ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ನಾನಿವತ್ತು ಎಷ್ಟೊಂದು ವೆರೈಟಿ ಚಟ್ನಿ ಪುಡಿನ ಮಾಡ್ತಾ ಇದ್ದೀನಿ. ಇದು ನುಗ್ಗೆ ಸೊಪ್ಪು, ಆಮೇಲೆ ಕಡಲೆಬೇಳೆ, ಒಂದು ಮುಷ್ಟಿ ಶೇಂಗಾ, ಆಮೇಲೆ ಒಣಮೆಣಸಿನ್ಕಾಯಿ ಇಷ್ಟು ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಚೆನ್ನಾಗಿ ಈ ಥರ ಗರಿ 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 ಆಗೋ ಥರ ಹುರಿದಿಟ್ಕೋಬೇಕು. ಈ ಎಲೆ ಎಲ್ಲ ಗರಿಯಾಗಿರಬೇಕು, ಅಂದ್ರೆ ಮಾತ್ರ ಚೆನ್ನಾಗಾಗತ್ತೆ, ಇಲ್ಲಾಂದರೆ ಹಸಿ ವಾಸನೆ ಬಂದ್ಬಿಡುತ್ತೆ. ಹುರಿದಿಟ್ಕೊಂಡಿರೋ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಈಗ ಮಿಕ್ಸಿಗೆ ಹಾಕಿ ಹುಡಿ ಮಾಡ್ಕೊತೀನಿ. ನುಣ್ಣಗೆ ಹಿಟ್ಟು ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಎಲ್ಲ ಒಂದೇ ಸರಿ ಹಿಡಿಸಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಆಮ್ಚೂರ್ ಪೌಡ್ರನ್ನು ಸೇರಿಸ್ಕೊಂಡಿದ್ದೀನಿ. ಇದಿರಲಿಲ್ಲ ಅಂದರೆ ಹುಣಸೆ ಹಣ್ಣನ್ನು ಬಿಸಿ ಮಾಡಿ ಮಿಕ್ಸರಿಗೆ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡಿರ್ತೀನಿ. ಬೇಕಾದರೆ ಹಾಕ್ಕೋಬಹುದು, ಇಲ್ಲಾಂದರೆ ಬಿಡ್ಬೋದು. ಈಗ ಇದನ್ನು ಮಿಕ್ಸಿ ಮಾಡ್ಕೋತೀನಿ. ಅವಾಗ ಹಿಂಗೆ ಹಾಕ್ಕೊಳ್ಳೋದನ್ನು ಮರ್ತಿದ್ದೆ. ಇನ್ನೊಂದು ಸರಿ ಹಾಕ್ಕೋತಾ ಇದ್ದೀನಲ್ಲ, ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನುಣ್ಣಗೆ ಹಿಟ್ಟು ಮಾಡ್ಕೊತೀನಿ. ಈಗ ಇದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿ ರುಚಿಯಾದ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಮಾಡಿಟ್ಕೊಳ್ಳಿ, ತಿಂಗಳಾನ್ಗಟ್ಲೆ ಆದರೂ ಏನೂ ಆಗಲ್ಲ. ಅದಕ್ಕೆ ಇದಕ್ಕೆ ಕೊಬ್ಬರಿನ ಹಾಕಿಲ್ಲ, ಬೇಕಾದ್ರೆ ಕೊಬ್ಬರಿ ಮಿಕ್ಸ್ ಮಾಡ್ಕೋಬೋದು. ದೋಸೆ, ಚಪಾತಿ, ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸಮ ಪ್ರಮಾಣದಲ್ಲಿ ನುಗ್ಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ದೀವಲ್ಲ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಖಾರ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಮಕ್ಕಳಿಗೂ ಕೂಡ ಇದನ್ನ ಕೊಡ್ಬೋದು. ಮೊಸರು ಜೊತೆ ಕಲಸಿ ತಿನ್ಬೋದು. ಕೊಬ್ಬರಿ ಎಣ್ಣೆ ಜೊತೆ ಇದನ್ನು ಹಾಕ್ಕೊಂಡು ಒಂಚೂರು ಕೊಬ್ಬರಿ ಎಣ್ಣೆ ಹಾಕಿ ತಿನ್ಬೋದು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಅಗಸೆ ಚಟ್ನಿ ಪುಡಿಗೆ ಅಗಸೆ ಬೀಜನ ಸಣ್ಣ ಉರಿನಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಅಗಸೆ ಬೀಜ ಮತ್ತು ಒಣಮೆಣಸಿನ್ಕಾಯಿ. ಇದು ತುಂಬ ಖಾರ ಇದೆ, ಅದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ. ಚೆನ್ನಾಗಿ ಚಟಪಟ ಅನ್ನೋ ಥರ ಇದನ್ನು ಹುರ್ಕೋಬೇಕು, ಸೀದೋಗ್ಬಾರ್ದು ಇದು. ಇದನ್ನು ಈಗ ಮಿಕ್ಸಿಗೆ ಹಾಕ್ಕೋತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಆಮ್ಚೂರ್ ಪೌಡ್ರು, ಒಂದು ಚೂರು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಇದು ಈಗ ಮಿಕ್ಸಿ ಮಾಡಿ ಆಗಿದೆ. ಮಿಕ್ಸಿ ಮಾಡ್ತಾ ಇದ್ದಂಗೆ ಇದು ಎಣ್ಣೆ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್. ಇದು ಮೂಳೆಗಳಿಗೆಲ್ಲ ಒಳ್ಳೆಯದು, ಹಾಗಾಗಿ ಇದನ್ನು ಮಾಡಿಟ್ಕೊಂಡಿರ್ತೀನಿ. ಇದು ಚಪಾತಿ, ರೊಟ್ಟಿ, ದೋಸೆ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಜೋಳದ ರೊಟ್ಟಿಗೆ ತುಂಬಾ ಚೆನ್ನಾಗಾಗುತ್ತೆ. ರುಚಿ ರುಚಿಯಾದ ಅಗಸೆ ಚಟ್ನಿ ಪುಡಿ ರೆಡಿಯಾಗಿದೆ. ಈಗ ಕಡಲೆಬೇಳೆ ಚಟ್ನಿ ಪುಡಿಯನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಶೇಂಗಾ ಬೀಜ, ಕಡಲೆಬೇಳೆ, ಆಮೇಲೆ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಒಂದು ಬೌಲ್ ಕಡಲೆಬೇಳೆಗೆ ಒಂದು ಮುಷ್ಟಿಯಷ್ಟು ಶೇಂಗಾ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು ಮುಷ್ಟಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇದನ್ನು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಆಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು ಅಥವಾ ಆಮ್ಚೂರ್ ಪೌಡ್ರು, ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇದನ್ನು ಹುಡಿ ಮಾಡ್ಕೋತೀನಿ. ಬೆಲ್ಲ ಇದನ್ನ ಹುಡಿ ಮಾಡ್ಕೊಂಡು ಆದ್ಮೇಲೆ ಲಾಸ್ಟಲ್ಲಿ ಮಿಕ್ಸ್ ಮಾಡುವಾಗ ಹಾಕಬೇಕು. ಅದಕ್ಕೆ ಹಿಂಗೆ ಇಟ್ಕೊಂಡಿರ್ತೀನಿ. ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೋತೀನಿ. ಈಗ
ಈಗ ಇದು ಕಡಲೆಬೇಳೆ ಚಟ್ನಿ ಪುಡಿ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್. ಇದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ 2 ಪಾತ್ರೆಯಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ. ಇದನ್ನು ಪಲ್ಯಗಳಿಗೆ ಕೂಡ ಹಾಕ್ಕೋಬೋದು. ಥಿಕ್ನೆಸ್ ಇದೆ, ಯಾವ ಪಲ್ಯಕ್ಕೆ ಬೇಕಾದರೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೀಗ. ನಂದು ಒಣಮೆಣಸಿನ್ಕಾಯಿ ಅಷ್ಟೊಂದು ಕೆಂಪ ಇರಲಿಲ್ಲ, ಖಾರ ಇತ್ತು, ಅದಕ್ಕೆ ಇದು ವೈಟ್ ಬಂದಿದೆ. ಈಗ ರುಚಿ ರುಚಿಯಾದ 3 ಥರದ ಚಟ್ನಿ ಪುಡಿಗಳು ರೆಡಿಯಾಗಿದೆ ಫ್ರೆಂಡ್ಸ್. ಇದು ಅಗಸೆ ಚಟ್ನಿ ಪುಡಿ, ಇದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ, ಇದು ಕಡಲೆಬೇಳೆ ಮತ್ತು ಶೇಂಗಾ ಮಿಕ್ಸ್ ಮಾಡಿದ ಚಟ್ನಿ ಪುಡಿ. ಎಲ್ಲ ಚೆನ್ನಾಗಿದೆಯಾ ಫ್ರೆಂಡ್ಸ್? ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆರೋಗ್ಯಕರವಾದ 3 ಥರದ ಚಟ್ನಿ ಪುಡಿಗಳು ರೆಡಿಯಾಗಿದೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.